RCB ಇನ್ನು 3 ವರ್ಷ ಸೋಲೋದು ಅಂತ ಹೇಳಿ ಎಲ್ಲಾ ಕಡೆ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಯಾಕೆ ಸರ್ ಇವರು ಏನು ರಿಲೀಸ್ ಗಿಮಿಕಾ ಅಥವಾ ನೀವೇನೋ ಬಯಸ್ಕೊಳ್ಳಿ ನೀವೇನೋ ಆಸ್ತೆನಾ ಹೇಗೆ? ಬನ್ನಿ ಆಗ್ಲಿಲ್ಲ. ಅದು ಧೀರೇನ್ ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಸೊ ಪ್ರತಿಯೊಬ್ರು ನಮ್ಗೆ ಆರೈಸಕ್ಕೆ ಬಂದಿರೋ ಅಂತ ಅಶ್ವಿನಿ ಮೇಡಮ್, ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದ್ರು. ನಮ್ಮ ಫಿಲಮ್ ನೋಡಿದಾರೆ ಅವರು, ಬಂದು ಮಾತಾಡಲಿಲ್ಲ. ಅಶ್ವಿನಿ ಮೇಡಮ್ ಎಂಟ್ರಿ ಆಗ್ತಾ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀನಿ ಅಂದರು. ಸೊ ನನಗೆ ಫಿಲಮ್ ಮಾಡಿ ಸಾರ್ಥಕ ಅಂತ ಹೇಳಿದ್ರು. ನಾನು ಫಿಲಮ್ ನೋಡಿದ್ರು ಅವಾಗಲೂ ಈ ಡೈಲಾಗ್ ಹೊಡ್ತಿರ್ಲಿಲ್ಲ ಮೇಡಮ್. ಸೊ ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಅಂದರೆ ಫಿಲಮ್ ಸೆಟ್ಟಿಗೆ ಬಂದ್ರಿ, ನಾವು ಹೇಳಿದೆ ಸಾಂಗ್ ರಿಲೀಸ್ ಮಾಡಿಕೊಟ್ರಿ. ಸೊ ಪ್ರತಿಯೊಂದು ನೀವು ಇದ್ದೀರ, ನಮ್ಗೆ ಧನ್ಯವಾದಗಳು. ಅಪ್ಪಾಜಿ ಅಂತೂ ಬೆಳಗ್ಗೆ 4 ಗಂಟೆಗೆ ಮೆಸೇಜ್ ಹಾಕಿರ್ತಾರೆ ಹೇಗೆ ಏನೇನು ಅಂತ. ಸೊ ಧನ್ಯವಾದಗಳು ರಗಣ. ಮುರಳಿ ಸರ್, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಗೊತ್ತು, ಬಗೀರ ಎಲ್ಲ ನಡೀತಿದೆ ಅಂತ, ಬಟ್ ಬಂದಿರುತ್ತೆ, ಧನ್ಯವಾದಗಳು. ಧೀರೇನ್ ಸರ್, ಮತ್ತು ಗೌಡ್ರು, ಮುಖೇಶ್ ಸರ್, ಶ್ರೀರಾಮ್ ಸರ್, ಪ್ರತಿಯೊಬ್ಬರಿಗೂ ಯಾರ ಹೆಸರು ತಗೊಂತಿಲ್ಲ, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಸರಿ, ಕ್ವಶನ್ ಮತ್ತೆ 3 ವರ್ಷ ಸೋಲತೆ ಅಂತ ಹೇಳಿದೀರಾ, ಅದೇನು ಗಿಮಿಕಾ ಸರ್? ಇವಾಗ ರಿಲೀಸ್ ರೆಡಿ ಆಗಿದೆ, ಟ್ರೆಂಡ್ ಅಲ್ಲಿ ಇರೋಣ ಅಂತನಾ ಅಂತ ಹೇಗೆ? ಅದು ರಾತ್ರಿ ವಿಡಿಯೋ ರಿಲೀಸ್ ಆಗಿರೋದು ಗೊತ್ತಿಲ್ಲ, ಬೆಳಗ್ಗೆ ಎದ್ರೆ ನನ್ನ ಬೈಯಲ್ಲ, ನಮ್ಮ ಪೇರೆಂಟ್ಸ್ನೆಲ್ಲ ಹೇಳ್ಕೊಂಡ್ ಬರ್ತಾರೆ ಏನಕ್ಕೆ ಅಂತ ಗೊತ್ತಾಗಿಲ್ಲ. ಅದು ಏನು ಆ್ಯಕ್ಚುಲಿ ಏನು ಹೇಳಿದೆ ಅಂದರೆ, ಲಾಸ್ಟ್ ಟೈಮ್ ಒಂದ್ಸಲ ಒಬ್ರಿಗೆ ಆ್ಯಂಕರ್ ಕ್ವಶನ್ ಕೇಳಿದಾಗ ನಾನು ಹೇಳಿದ್ದೆ, ಅನುಷ್ಠೂರ್ಗೆ ಕ್ವಶನ್ ಕೇಳಿದಾಗ, ಸರ್ ಈ ಸರಿ RCB ಗೆಲ್ಲುತ್ತಾ ಅಂತ. ಬಟ್ ಅವಾಗ ನನಗೆ ಆಲ್ರೆಡಿ ಗೊತ್ತಿತ್ತು RCB ಆಚೆ ಇದೆ ಅಂತ. ಸೊ ನಾನು ಗೆಲ್ಲುತ್ತೆ ಅಂದ್ರೆ, ಇಲ್ಲ ಮೇಡಮ್ ಗೆಲ್ಲೋ ಚಾನ್ಸ್ ಇಲ್ಲ ಅಂತ ಹೇಳಿದ್ದೆ. ಈ ಸರಿ ಅವ್ರು ಕೇಳಿದ್ರು ಈ ಸರಿ ಆದರೂ ಗೆಲ್ಲುತ್ತಾ ಅಂತ. ಟೀಮ್ ಬಂದಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ರು, ಕೊಹ್ಲಿ, ಡುಪ್ಲೆಸಿಸ್ಸು, ಮ್ಯಾಕ್ಸ್ವೆಲ್ಲು, ನೆಕ್ಸ್ಟ್ ಪ್ರಭು ಹರಿರಾಮ್ ಕ್ಯಾಕರೆ. ಸೊ ಟೀಮಲ್ಲಿ ಪ್ಲೇಯರ್ಸೇ ಇರಲಿಲ್ಲ. ಸೊ ಒಬ್ಬ ಸ್ಪಿನ್ನರ್ ಅಂತ ಚಾಹಲ್ ಇರೋರ್ನು ಕಳಿಸ್ಬಿಟ್ಟು ಫಾರಿನರ್ ಎತ್ಕೊಂಬಂದ್ರು, 4 ಜನ ನಡೆಸೋದು, ಅವ್ರನ್ನೂ ವಾಪಸ್ ಕಳಿಸಿದ್ರು. ಸೊ ಪಾಪ ರಚಿನ್ ರವೀಂದ್ರ ನಾನೇ ಆಡ್ತೀನಿ ಅಂದ್ರು, ನಮ್ಮವ್ರು ಕೇರ್ ಮಾಡಲಿಲ್ಲ. ಸೊ ಮ್ಯಾನೇಜ್ಮೆಂಟ್ ಮೇಲೆ ಕೋಪ ಅಷ್ಟೇ ನಮಗೆ. RCB ಬೇರೆಯವ್ರು ಪ್ರೀತಿಸ್ಬೋದು, ನಾನು ಉಸಿರಾಡ್ತೀನಿ RCB. ಸೊ ಆದ್ರೂ ಇದು ನ್ಯಾಯನಾ ಸರ್? 1 ವರ್ಷ, ಒಂದಲ್ಲ ಎರಡಲ್ಲ 3 ವರ್ಷ ಸೋಲುತ್ತೆ. ಈ ಸಲ ಕಪ್ ನಮ್ದೆ ಅಂತ 10 ವರ್ಷದಿಂದ ಹೇಳ್ಕೊಂಬಂದಿದ್ದೀವಿ, ಅದಕ್ಕೆ ಯಾರು ಕೇಳ್ತಾರೆ ಸರ್? ಖುಷಿ ವಿಷಯ ಏನಂದ್ರೆ, ನೀವು ಹಲವಾರು ಸಿನಿಮಾಗಳನ್ನ ಕೊಟ್ಟಿದ್ರೆ, ನಾವೆಲ್ಲರೂ ಅದನ್ನ ತುಂಬಾ ಪ್ರೀತಿಯಿಂದ ಅಪ್ಕೊಂಡಿದೀವಿ. ಇದು ನಿಮ್ಮ 9ನೇ ಸಿನಿಮಾ, ಇದು ನಿಮ್ಮ ಕನಸಿನ ಸಿನಿಮಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದ್ರೆ ರೌಂಡ್ ಫಿಗರ್ 10. ಸೊ ಒಂದು ಸರಳ ಪ್ರೇಮ ಕಥೆ, ಈ ಸಿನಿಮಾ ಬಗ್ಗೆ ಒಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಒಂದು ಲೈನಲ್ಲಿ ಮುಗಿಸಕ್ಕಾಗಲ್ಲ. ನಾನು ಒಂದು ಸರಳ ಪ್ರೇಮ ಕಥೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಬೇರೆ ಮೂವೀಸ್ ಎಲ್ಲ ನಾನು ಡೈರೆಕ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡಿಸಿದ್ದೀನಿ. ಸೊ ಈ ಟೈಟಲ್ ಇದೆಯಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್ ನಾನು. ಸೊ ಅಫ್ಕೋರ್ಸ್ ಸಿಂಪಲ್ ಆನ್ ಲವ್ ಸ್ಟೋರಿಗೆ ಈ ಟೈಟಲ್ ಇಟ್ಟಿದ್ದ. ಬಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿ, ಇಲ್ಲ ಕ್ಯಾಚಿ ಆಗಿರೋಣ ಹಾಗೆ ಹೀಗೆ ಅಂತ ಸಿಂಪಲ್ ಆನ್ ಲವ್ ಸ್ಟೋರಿ ಆಯಿತು. ಅದಾದ್ಮೇಲೆ ಚಮಕಿಗೆ ಈ ಟೈಟಲ್ ಇಟ್ಟಿದ್ದೆ, ಮತ್ತೆ ಅದು ಚಮಕ್ ಅಂತ ಆಯಿತು. ಸೊ ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತೇನೆ ಇದ್ದೆ. ಸೊ ಫೈನಲಿ ವಿನಯ್ ಸರ್ ನೋಡಿದ ತಕ್ಷಣ ಸರಳ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ವಿನಯ್ ಸರ್ನ ಚೂಸ್ ಮಾಡಿದ್ದೆ. ಅವ್ರು ದಸರಾದಲ್ಲಿ ಮೆಟ್ಲು ಮೇಲೆ 100 ಜನದಲ್ಲಿ ಒಬ್ರು ಕೂತಿದ್ದಾಗ ನಮ್ಮ ಅಸೋಸಿಯೇಟ್ ಅವರು ಕಳಿಸಿದ್ರು ಫೋಟೋ. ಸೊ ಆ ಫೋಟೋ ಕಳಿಸಿದಾಗ ನಾನು ಫಸ್ಟ್ ಸ್ಕೆಚ್ ಹಾಕ್ಸಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ರು 100 ಜನದ ಮಧ್ಯೆ ನಡ್ಕೊಂಡ್ಬರ್ತಿರ್ತಾರೆ ಹೀರೋ, ಅಷ್ಟೇ ನಾವು ಬಿಡೋದು, ಫೋಕಸ್ ಶಿಫ್ಟ್ ಮಾಡಲ್ಲ ಅಂತ. ಬಟ್ ದಸರಾ ಫೋಟೋ ಕಳಿಸಿದಾಗ ನಾನು ಅನ್ಕೊಂಡೆ ನಮ್ಮ ಹೀರೋ ವಿನಯ್ ರಾಜ್ಕುಮಾರ್ ಸರ್ ಅಂತ. ಸೊ ಹೋಗಿ ಅವರಿಗೆ ಸಬ್ಜೆಕ್ಟ್ ರೀಡಿಂಗ್ ಕೊಟ್ಟಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆ ಎಲ್ಲ ಡಿಸ್ಕಷನ್ ಆಗಿ ಡೆವಲಪ್ ಆಗ್ತವೆ ಅಲ್ವಾ? ದೊಡ್ಡ ಮನೆ ಅಂದ ತಕ್ಷಣ ಸರಳತೆ ಅದು ಗೊತ್ತಾಗುತ್ತೆ.